ಒಬ್ಬ ಸೀರಿಯಲ್ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ನಿನ್ನ ಡಿ ಬಾಸ್ ದೋಸ್ತು. ಯಾಕ ನಿನ್ನ ಡಿ ಬಾಸ್ ದೋಸ್ತು 3,000 ಜನ ಹೆಣ್ಮಕ್ಳನ್ನ ಬೀದಿಗೆ ತಗೊಂಬಂದು ವಿಡಿಯೋ ಮಾಡಿ ಸಾಕಷ್ಟು ಕೇಸ್ಗಳಲ್ಲಿ ಸತತವಾಗಿ ಅತ್ಯಾಚಾರ ಮಾಡಿದ್ರೆ ನೀನು ಅವನಿಗೆ ಆಗ್ಬೋದು, ಈ ಡಿ ಬಾಸ್ಗೆ ಆಗ್ಬೋದು. ಯಾಕೆ ಬಳೆ ತೊಟ್ಕೊ ಅಂತ ಹೇಳಿಲ್ಲ ತಾಯಿ? ಮೀಟ್ರ್ ಇಲ್ವಾ? ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದವನ್ಗೆ ಮೌನ ಚಪ್ಪಾಳೆ. ಇದ ನೀವು ಹೆಣ್ಮಕ್ಳಾಗಿ ಮಾತಾಡೋದು? ನೀನೇ ನಿಂತ್ಕೊಂಡ್ಲಿ, ನೀನೇ ನಿಂತ್ಕೊಂಡಿದ್ರು ನಾನು ಹೋರಾಟ ಮಾಡ್ತಾ ಇದ್ದೆ. ಅದು ಗಂಡಸಂದ್ರೆ ಗನ್ನಿಕದಲ್ಲ, ಗಂಡಸಂದ್ರೆ ಗನ್ನಿಕದಲ್ಲ, ಗಂಡಸಂದ್ರೆ ಡ್ರಗ್ ಮಾಫಿಯಾ ನಡ್ಸೋದಲ್ಲ, ಗಂಡಸಂದ್ರೆ ಯಾವುದೋ ಒಂದು ಕಿತ್ತೋಗಿರೋ ಮೆಸೇಜ್ಗೆ ಒಬ್ಬರ ಪ್ರಾಣ ತೆಗೆಯೋದಲ್ಲ. ಗಂಡಸಂದ್ರೆ ಜೈಲಲ್ಲಿ ದಮ್ ಮಾಡ್ದು FIR ಹಾಸ್ಕೊಂಡದಲ್ಲ. ನಿಜವಾಗ್ಲೂ ಗಂಡಸಾಗಿದ್ರೆ ಅದೇ ಜೈಲಲ್ಲಿ ಅವನು ಇರ್ಬೇಕಾಗಿತ್ತು. ಯಾವ ನೆಪ ಹೇಳಿ ಬಂದ ಅವನ ಲಕ್ವ ಹೊಡಿತದ ಅವನಿಗೆ? ಗನ್ನಿಡ್ಬೇಕಾದ್ರೆ ಲಕ್ವ ಹೊಡೆದಿಲ್ಲ ಅವನ್ ಡಿ ಬಾಸ್ಗೆ? ಹೊಡೆದಿಲ್ವಾ ತಾಯಿ? ಮಹಾ ತಾಯಿ ಅದೇ ಬಳೆ ತಗೊಂಡೋಗ ಅವನ್ ಕೊಡು, ಹಾಕೊಂಡ್ಲಿ. ನಾನ್ ಬಳೆ ಹಾಕೊಬೇಕಾ? PSI ಹಗರಣ 500 ಕೋಟಿ, ಒಬ್ಬ ADGP ಅಮೃತ್ ಪಾಲ್ 20 ಹೆಚ್ಚು ಪೊಲೀಸರು, ಬ್ರೋಕರ್ಗಳು, BJP ಬ್ರೋಕರ್ಗಳನ್ನ 500 ಕೋಟಿ ಹಗರಣದಲ್ಲಿ ನಾನು, ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್, AP ರಂಗನಾಥ್, ನಮ್ ಟೀಮ್, ಅಫ್ಕೋರ್ಸ್ ಕುಮಾರಸ್ವಾಮಿ ಜೊತೆಲಿರುವ ಪ್ರಶಾಂತಿ ಸಹ ನಮ್ ಜೊತೆಲಿದ್ರು. ನಾವು ಕಳಿಸಿದ್ದು ಹೋರಾಟ ಮಾಡಿ ಜೈಲ್ಗೆ. ಯಾಕೆ ಕೊಡ್ಬೇಕಾಗಿತ್ತು ADGP ಅಮೃತ್ ಪಾಲ್ಗೆ ಬಳೆಯನ್ನು ತೊಟ್ಕೊಳಕ್ಕೆ? ಯಾಕೆ ನಿನ್ನ ಹತ್ರ ಜಾಸ್ತಿ ಇದೆಯಾ ಬಳೆಗಳು? ಎಲ್ಲೋಗಿದ್ದ ಅವನ ದರ್ಶನ ಅವತ್ತು? 500 ಕೋಟಿ ಹಗರಣ ಮಾಡಿದಾಗ ನಾವು ಬೀದಿಗೆ ಇಳಿದಿದ್ದು. ಸೂರ್ಯ ಮುಕುಂದರಾಜ್, ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್, ಡೆಪ್ಯೂಟಿ ಸಿಎಂ ಶಿವಕುಮಾರ್ ಜೊತೆ ಇರ್ತಾರೆ. ಅವರು, ನಾವು, ನಮ್ಮ ಮಾಜಿ ಬೆಂಗಳೂರಿನ ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ AP ರಂಗನಾಥ್. ಹಂಗಾರೆ ನಿನ್ ಪ್ರಕಾರ ನಾವೆಲ್ಲ ಬಳೆ ತೊಟ್ಕೊಂಡವ್ರು? ಹಂಗಾರೆ ನಿನ್ ಪ್ರಕಾರ ದರ್ಶನ್ ಒಬ್ಬನೇ ಗಂಡ್ಸೋ? ಯಾವ ಗಂಡ್ಸವನ ತನ್ನ ಹೆಂಡತಿಗೆ ಸಿಗರೇಟ್ ಸೇದಿ ಮೈಯೆಲ್ಲ ಸುಟ್ಟಿದ್ದ ಅವನ್ ಗಂಡ್ಸ? ಅವನನ್ನ ಓಲೈಸ್ಕೊಂಬತ್ತಾ ಇದ್ಯಾ? ಅದೇ ಸಿಗರೇಟು ನಿನಗ್ ಸುಟ್ಟಿದ್ರೆ ಗೊತ್ತಾಗಿರೋದು ನಿನಗೆ ಗಂಡ್ಸ ಯಾರು ಅಂತ, ಬಳೆ ಯಾರಕ್ಕೋಬೇಕು ಅಂತ. ಸ್ವಂತ ಹೆಂಡತಿಗೆ ಸಿಗರೇಟ್ ಸೇದಿ ಸುಡ ಇವನ್ ಸೈಕೋ, ಇವನೊಬ್ಬ ಗಂಡಸ ಕುಲಕ್ಕೆ ಅವಮಾನ ಇವನು.